ಇವತ್ತು ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧದ ಬಗ್ಗೆ ದ್ವಂದ್ವ ನಿಲುವನ್ನ ತೆಗೆದುಕೊಂಡಿರೋದ್ರ ವಿರುದ್ಧ ತರೀಕೆರೆ ತಾಲೂಕಲ್ಲಿ ಬಿಜೆಪಿ ವತಿಯಿಂದ ತಾಲೂಕಲ್ಲಿ ಶಾಸಕರ ಭ್ರಷ್ಟಾಚಾರ ಮತ್ತು ಗುಟ್ಕಾ ದ್ವಂದ್ವ ನಿಲುವಿನ ಬಗ್ಗೆ ಇವತ್ತೊಂದು ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ಸರ್ಕಾರ ಗುಟ್ಕಾವನ್ನ ನಿಷೇಧವನ್ನ ಮಾಡ್ತೇವೆ ಅಂತಕ್ಕಂಥ ಒಂದು ಆದೇಶವನ್ನ ವೈದ್ಯ ಇಲಾಖೆಯಿಂದ ಕಳಿಸಿದ ಮೇಲೆ ಅನೇಕ ರೈತರಲ್ಲಿ ಅಂತಕ ಉಂಟಾಗಿದೆ. ಕಾರಣ ಇಷ್ಟೇ, ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕದಲ್ಲೇ ಹೆಚ್ಚು ಅಡಿಕೆ ಬೆಳೆಯುವಂತ ಪ್ರದೇಶ. ಇವತ್ತು ಸಾವಿರಾರು ಲಕ್ಷಾಂತರ ಕುಟುಂಬಗಳು ಇವತ್ತು ಅಡಿಕೆಯನ್ನ ನೆಚ್ಕೊಂಡು ಕೃಷಿ ಮಾಡ್ತಾ ಇದ್ದಾವೆ. ಅದನ್ನ ನೆಚ್ಕೊಂಡು ಮತ್ತೆ ಇವತ್ತು ಲಕ್ಷಾಂತರ ಕುಟುಂಬಗಳು ನಂಬ್ಕೊಂಡಿದ್ದಾವೆ. ಅದರಿಂದ ಕೇವಲ ಒಂದು ಆದೇಶದಿಂದ ಇವತ್ತು 54,000 ರೂಪಾಯಿ ಅಡಿಕೆ ಇದ್ದಿದ್ದಂಥದ್ದು ಕೇವಲ 50,000 ಬಂದು ನಿಂತಿದೆ. ಈ ರೀತಿ ದ್ವಂದ್ವ ನಿಲುವುಗಳನ್ನು ಮಾಡೋದ್ರಿಂದ ಸಿಎಂ ನೋಡಿದ್ರೆ ವಾಪಸ್ ತಗೊಂಡಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಇವರು ನಮ್ಮ ಆರೋಗ್ಯ ಸಚಿವರು ಖಾದರ್ ಅವರು ಇಲ್ಲ, ಇನ್ನು ನಾವು ತೆಗೆದುಕೊಂಡಿಲ್ಲ, ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಈ ರೀತಿ ದ್ವಂದ್ವ ನಿಲುವು ಕೊಡೋದ್ರಿಂದ ನಮ್ಗೆ ರೈತರಿಗೆ ತುಂಬಾ ನಷ್ಟ ಆಗ್ತದೆ. ತಕ್ಷಣ ನೀವು ಸಿಎಂನವರು ಸರಿಯಾದ ಒಂದು ಆದೇಶವನ್ನ, ನಾವು ಗುಟ್ಕವನ್ನ ನಿಲ್ಸಲ್ಲ ಅಂತಕ್ಕಂಥ ಆದೇಶವನ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಇವತ್ತು ಬಿಜೆಪಿ ತರೀಕೆರೆ ತಾಲೂಕು ಮಾಡ್ತಾ ಇದೆ. ಜೊತೆಗೆ ಇವತ್ತು ತಾಲೂಕಲ್ಲಿ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನ ನಾವು ಮಾತನಾಡಿದ್ದೇವೆ. ಇವತ್ತು ಏನು ಹೈವೇ ರಸ್ತೆ ತರೀಕೆರೆ ಪಟ್ಟಣದಲ್ಲೇ ಹಾದು ಹೋಗ್ತಾ ಇರ್ತಕ್ಕಂಥ ರಸ್ತೆ ಅಗಲೀಕರಣದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಹಾಗೂ ರಸ್ತೆ ಕಾಮಗಾರಿಯ ಲೋಪವನ್ನ ಇವತ್ತು MP ಅವರು, ಜಿಲ್ಲಾಧ್ಯಕ್ಷರು, ಮಾನ್ಯ ನಮ್ಮ ಮಾಜಿ ಶಾಸಕರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರ 4.25 ಕೋಟಿ ಹಣವನ್ನ PWD ಇಲಾಖೆಯಿಂದ ಮಾಡಿಸ್ಲಿಕ್ಕೆ ಹಣವನ್ನ ಬಿಡುಗಡೆ ಮಾಡಿದೆ. ಕೇವಲ 2 ತಿಂಗಳಲ್ಲಿ ಇವತ್ತು ರಸ್ತೆ ಹಾಳಾಗಿ ಹೋಗಿ ಇವತ್ತು ಗುಂಡಿ ತುಂಬಿರ್ತಕ್ಕಂಥ ರಸ್ತೆ ಆಗಿದೆ. ಅಂತ ಒಂದು ಕಾಮಗಾರಿಯಲ್ಲೂ ಸಹ ಇವರು ಹೆಚ್ಚಿನ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಮೇಲ್ನೋಟ ಕಂಡು ಬಂದಿರೋದ್ರಿಂದ ಅದನ್ನು ಇವತ್ತು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಇವತ್ತು ತಾಲೂಕಲ್ಲಿ ಶಾಸಕರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವ್ರ ಮನೆಯವರು ಇವತ್ತೆಲ್ಲಾ ಮನೆಯವರು ಮತ್ತು ಮಗಳು ಅಳಿಯ ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಹಸ್ತಕ್ಷೇಪವನ್ನು ಮಾಡ್ಕೊಂಡು ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ. ಅದರಿಂದ ಇನ್ನು ಮುಂದೆ ಬಿಜೆಪಿ ಎಲ್ಲಾ ವಿಚಾರದಲ್ಲೂ ಸಹ ಅವರ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ವಿರುದ್ಧ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇವತ್ತು ಅಬಕಾರಿ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಒಳಗಡೆ ಇರ್ಬೋದು, ಎಲ್ಲಾ ರೀತಿಯ ಅನೈತಿಕ ಚಟುವಟಿಕೆಗಳು ತಾಲೂಕು ತುಂಬಾ ನಡೀತಾ ಇದ್ದಾವೆ. ಇದನ್ನ ಇಲಾಖೆಯವರಿಗೆ ಇವತ್ತು ಸೂಕ್ಷ್ಮವಾಗಿ ಮಾತನಾಡಿದ್ದೇವೆ. ಅವರು ಹಿರಿಯ ಅಧಿಕಾರಿಗಳಿಗೆ ನಮಗೆ ಗೌರವ ಇದೆ. ಅದರಿಂದ ಅದ್ರ ಬಗ್ಗೆ ನೀವು ಗಮನ ಹರಿಸಲಿಲ್ಲ ಅಂದ್ರೆ ಇನ್ನು ಬರುವ ಮುಂದೆ ಎಲ್ಲಾ ರೀತಿಯ ಚಟುವಟಿಕೆಗಳು ಏನೇನು ನಡೀತಾ ಇದೆ, ಗಾಂಜಾಯಿಂದ ಹಿಡಿದು ಇಸ್ಪಿಟಿಂದ ಹಿಡಿದು ಅಬಕಾರಿ ಇಲಾಖೆಯಿಂದ ಇವತ್ತು ಏನು ಹಿಂದೆ ತರೀಕೆರೆ ತಾಲೂಕು ಅಂಗಡಿಗಳಿದ್ವೋ ಅದು 3 ಅಂಗಡಿಗಳು ಇವತ್ತು ತರೀಕೆರೆ ತಾಲೂಕಲ್ಲಿ BH ರೋಡಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಎಲ್ಲರೂ ಗಮನಿಸಿದ್ದಾರೆ. ಅದರಿಂದ ಇವತ್ತು ತರೀಕೆರೆ ತಾಲೂಕಲ್ಲಿ ಆಡಳಿತ ಕುಸಿದೋಗಿದೆ. ಅದರಿಂದ ಇದ್ರ ಬಗ್ಗೆ ಗಮನವನ್ನ ಹರಿಸಲಿಲ್ಲ ಅಂದ್ರೆ ಮಾನ್ಯ ಶಾಸಕರ ವಿರುದ್ಧ ಇನ್ನೂ ಹೆಚ್ಚು ಪ್ರತಿಭಟನೆಗಳು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಟ್ಟು ಸರ್, ತರೀಕೆರೆಯಲ್ಲಿ ಬಿಜೆಪಿಯ ಹೋರಾಟ ತಡವಾಗಿ ಮಾಡ್ತಾ ಇದ್ದಾರೆ ಅಂತ ಜನ ಇಲ್ಲ ನಾವು ಯಾವುದೇ ಪ್ರತಿನಿಧಿಗೆ ಸ್ವಲ್ಪ ಅವಕಾಶವನ್ನ ಕೊಡ್ಬೇಕಾಗ್ತದೆ. ರಾಜಕಾರಣದಲ್ಲಿ ನಾವು ನೋಡಿದ್ದೇವೆ, ನಾವು ಹಿಂದಿದ್ದ ಶಾಸಕರನ್ನ ಸುಮಾರು ಜನ ನೋಡಿದ್ದೇವೆ, ಜೊತೆಗೂ ಕೆಲಸ ಮಾಡಿದ್ದೇವೆ. ಆದ್ರೆ ಅವಕಾಶವನ್ನ ಕೊಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ಹೊಸದಾಗಿ ಆದಂತ ಅವಧಿಯಲ್ಲಿ 1-2 ವರ್ಷ ಅವಕಾಶ ಕೊಟ್ಟು ನೋಡಿದ್ದೇವೆ. ಆದ್ರೆ ಇವರು ಯಾವುದೇ ರೀತಿಯ ಅಭಿವೃದ್ಧಿನೂ ಇಲ್ಲ. ಹಿಂದೆ ಬಂದಂತ ಬಿಜೆಪಿಯಲ್ಲಿ ಸರ್ಕಾರದಲ್ಲಿ ಬಂದಂತ ಹಣವನ್ನೇ ಉದ್ಘಾಟನೆ ಮಾಡ್ತಕ್ಕಂಥದ್ದು, ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು, ಕಟ್ಟಡಗಳ ವ್ಯವಸ್ಥೆ ಒಳಗಡೆ ಅವರಿಗೆ ಬೇಕಾದಂತ ಸಲಕರಣೆಗಳು ಇರ್ಬೋದು, ಡಾಕ್ಟರ್ಗಳು ಇರ್ಬೋದು, ತತ್ಸೆ ಹಾಕಕ್ಕಾಗಿಲ್ಲ. ಏನ್ ಕೆಲಸ ಮಾಡ್ತಾ ಇದ್ದಾರೆ? ಅದರಿಂದ ಅವಕಾಶ ಕೊಟ್ಟು ನೋಡಿದ್ದೇವೆ. ಇನ್ ಮುಂದೆ ಈ ಅವಕಾಶವನ್ನ, ಅನ್ಯಾಯವನ್ನ ತಡ್ಕೊಳ್ಳೋದಿಲ್ಲ. ಸಾರ್ವಜನಿಕರು ಸಹ ಇವತ್ತು ಕ್ಷಮಿಸೋದಿಲ್ಲ. ಅದರಿಂದ ನಾವು ಪ್ರತಿಭಟನೆ ಮಾಡಿರ್ತಕ್ಕಂಥ